ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರೋಹಿತ್ ವೇಮುಲು ಕಾಯ್ದೆಗೆ ಕರಡು ಸಿದ್ಧ. ಕಾನೂನು ಇಲಾಖೆಯಿಂದ ಕಾಯ್ದೆಗೆ ಕರಡು ಸಿದ್ಧ. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ತಾರತಮ್ಯ, ದಲಿತ ಅಲ್ಪಸಂಖ್ಯಾತರ ತಾರತಮ್ಯದ ವಿರುದ್ಧ ಈ ಕಾಯ್ದೆ ತರುವಂತೆ ಸಿಎಂಗೆ ಪತ್ರ ಬರೆದಿದ್ದ ರಾಹುಲ್ ಗಾಂಧಿ. ರಾಹುಲ್ ಸೂಚನೆಯಂತೆಯೇ ಕರಡು ರಚನೆಗೆ ಸಿಎಂ ಸೂಚನೆಯಂತೆಯೇ ಕರಡು ರಚಿಸಿರುವಂತಹ ಕಾನೂನು ಇಲಾಖೆ ನೋಡಿ, ಇದು ಹೊಸ ಕರಡನ್ನ ಜಾರಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಕಾಯ್ದೆಯನ್ನು ಜಾರಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಪ್ಲಾನ್ ಮಾಡ್ಕೊಳ್ತಾ ಇದೆ. ಯಾಕಂದರೆ ಇದು ಬೇರೆ ಬೇರೆ ಕಡೆಯಲ್ಲಿ ಇದೆ ಈ ಕಾಯ್ದೆ. ಸೊ ಇಲ್ಲೂ ಕೂಡ ಅದನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವತಃ ಸಿಎಂಗೆ ರಾಹುಲ್ ಗಾಂಧಿ ಅವರು ಒಂದು ಪತ್ರ ಬರೀತಾರೆ. ಆ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಲಾಗ್ತಾ ಇದೆ. ಸೊ ಈ ಹೊಸ ಕರಡನ್ನ ಈಗ ಸಿದ್ಧಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿದ್ರು. ಈಗಾಗಲೇ ಕಾನೂನು ಇಲಾಖೆ ಹೊಸ ಕರಡನ್ನ ರಚಿಸಿದೆ. ಹಾಗಿದ್ರೆ ಈ ಹೊಸ ಕರಡಿನಲ್ಲಿ ಏನೇನಿದೆ, ರೋಹಿತ್ ವೇಮುಲು ಕಾಯ್ದೆ ಅಂದ್ರೆ ಏನು ಅನ್ನೋದು ಸಹಜವಾಗಿ ಜನಕ್ಕೆ ಪ್ರಶ್ನೆ ಬಂದೇ ಬರುತ್ತೆ. ನೋಡಿ, ಇದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ತಾರತಮ್ಯದ ವಿರುದ್ಧ ಕಾಯ್ದೆ ಆಗಿದೆ. ಇದೊಂದು ಜಾತಿ ಅಥವಾ ಇನ್ಯಾವುದೋ ತಾರತಮ್ಯವನ್ನ ಮಾಡಿದ್ರೆ 1 ವರ್ಷ ಸಜೆ. ತಾರತಮ್ಯ ಮಾಡಿರುವುದು ಸಾಬೀತಾದ್ರೆ 10,000 ದಂಡ ಫಿಕ್ಸ್. ವಿದ್ಯಾರ್ಥಿಗೆ ತಾರತಮ್ಯ ಮಾಡಿದ್ರೆ ಸಂಬಂಧಿಕರು ಕೇಸನ್ನು ದಾಖಲಿಸಬಹುದು. ವಿದ್ಯಾರ್ಥಿಗಳ ಸಂಬಂಧಿಕರು ಯಾರು ಬೇಕಾದ್ರೂ ಕೇಸನ್ನು ಹಾಕಬಹುದು. ಒಮ್ಮೆ ತಾರತಮ್ಯ ಮಾಡಿ ಶಿಕ್ಷೆಗೆ ಒಳಗಾಗಿ ಮತ್ತೆ ಅದೇ ತಪ್ಪು ಮಾಡಿದ್ರೆ 3 ವರ್ಷ ಸಜೆ, ಜೊತೆಗೆ 10,000 ಮೂಲ ದಂಡದ ಪ್ರಮಾಣ 1 ಲಕ್ಷದವರೆಗೆ ಕಟ್ಟಬೇಕಾಗತ್ತೆ. ವಿದ್ಯಾರ್ಥಿಗೆ ತಾರತಮ್ಯ ಮಾಡಿದ್ರೆ ಸುಲಭ ಜಾಮೀನು ಸಿಗುವಂತಿಲ್ಲ. ಶಿಕ್ಷಣ ಸಂಸ್ಥೆಗಳು ತಾರತಮ್ಯ ಸಮರ್ಥಿಸಿದ್ರೆ ಸಂಸ್ಥೆ ಮುಖ್ಯಸ್ಥರಿಗೂ ಶಿಕ್ಷೆ, ಸಂಸ್ಥೆಯ ಮುಖ್ಯಸ್ಥರ ಮೇಲೂ ಕ್ರಮಕ್ಕೆ ಅವಕಾಶ ಇದೆ ಅಂತ ಈ ಕರಡು ಹೇಳ್ತಾ ಇದೆ. ನೋಡಿ, ಇದು ನಾನು ಆಗಲೇ ಹೇಳ್ತಾ ಇದ್ದೆ, ಬೇರೆ ಬೇರೆ ಭಾಗಗಳಲ್ಲಿ ಈ ಕಾಯ್ದೆ ಜಾರಿಗಿದೆ. ಅಂದ್ರೆ ರೋಹಿತ್ ವೇಮುಲು ಅನ್ನುವಂಥ ವಿದ್ಯಾರ್ಥಿಯೊಬ್ಬರಿಗೆ ಇದೇ ರೀತಿಯಾಗಿ ದೌರ್ಜನ್ಯ ಆಗತ್ತೆ. ಕೊನೆಗೆ ವಿದ್ಯಾರ್ಥಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದು. ಅವತ್ತಿನಿಂದ ಅವರ ತಾಯಿ ಪಟ್ಟು ಹಿಡಿದು ಕೂರ್ತಾರೆ, ತನ್ನ ಮಗನ ಹೆಸರಲ್ಲಿ ಒಂದು ಕಾಯ್ದೆ ಬದಲೇಬೇಕು, ನನ್ನ ಮಗನಿಗಾದ ಅನ್ಯಾಯ ಬೇರೆಯವ್ರಿಗೆ ಆಗಬಾರ್ದು ಅಂತ. ಸೊ ಇದು ಆಗ್ಲೇ ಇದು ಕಾಯ್ದೆಯಾಗಿ ಬೇರೆ ಬೇರೆ ಕಡೆಯಲ್ಲಿ ಜಾರಿಗೆ ಚಿಂತನೆಯೂ ಕೂಡ ನಡೆದಿದೆ, ಜಾರಿನೂ ಆಗಿದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಯಾಕೆ ಮಾಡಬಾರ್ದು ಅನ್ನೋದೊಂದು ಪ್ರಶ್ನೆ ರಾಹುಲ್ ಗಾಂಧಿ ಅವರು ಖುದ್ದಾಗಿ ಪತ್ರ ಬರೀತಾರೆ. ನೋಡಿ, ಈ ಕಾಯ್ದೆಯನ್ನು ಜಾರಿಗೆ ತರಬಹುದಾ, ಈ ಕಾಯ್ದೆಯಿಂದ ಇಷ್ಟೆಲ್ಲ ಅನುಕೂಲ ಆಗತ್ತೆ, ಸೊ ಈ ಕಾಯ್ದೆನ ಯಾಕೆ ನೀವು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತರಬಾರ್ದು ಅಂತ. ಅದಾದ್ಮೇಲೆ ಅದ್ರ ಬಗ್ಗೆ ಒಂದು ಚಿಂತನೆಯನ್ನ ಮಾಡಬೇಕಾಗತ್ತೆ ಅಥವಾ ಸ್ಟಡಿ ಮಾಡಬೇಕಾಗತ್ತೆ. ಅದಕ್ಕೆ ಅಂತ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಕಾನೂನು ರೀತಿಯಾಗಿ ಏನು ನಾವು ಕ್ರಮ ಕೈಗೊಳ್ಳಬಹುದು, ಈ ಕಾಯ್ದೆಗೆ ಏನು ಹೇಳುತ್ತೆ, ಒಂದು ಕರಡು ಸಿದ್ಧಪಡಿಸಿ ಅಂತ ಸೂಚನೆ ಕೊಟ್ಟಿದ್ರು. ಫೈನಲಿ ಕರಡು ಸಿದ್ಧ ಆಗಿದೆ.